ನಮಸ್ತೆ ಎಲ್ರಿಗೂ 81ನೇ ಮಿನಿ ವ್ಲಾಗ್ಗೆ ಸ್ವಾಗತ. ನೈಟ್ ಏನು ಕೆಲಸ ಮಾಡಿರಲಿಲ್ಲ, ಎಲ್ಲ ಹಂಗೆ ಬಿಟ್ಟಿದ್ದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಗಲೀಜಾಗಿತ್ತು ಸ್ಟವ್ ಹತ್ರ, ಅದನ್ನೆಲ್ಲ ನೀಟಾಗಿ ತೊಳೆದು ಒರೆಸಿ ಅಡುಗೆ ಮಾಡಿ ಬಿದ್ದಿದ್ದ ಪಾತ್ರೆನೆಲ್ಲ ನೀಟಾಗಿ ತೊಳೆದು ಅದನ್ನ ಬಿಸಿಲಿಗೆ ಹಾರಾಕ್ತಿವಿ ನಾವು. ಯಾಕಂದ್ರೆ ಅದು ಚುಕ್ಕಿ ಚುಕ್ಕಿ ತರ ಇರುತ್ತೆ, ಬಿಸಿಲಿಗೆ ಹಾರಾಕಿದ್ರೆ ಆ ಥರ ಚುಕ್ಕಿ ತರ ಬರೋದಿಲ್ಲ. ಅದಾದ್ಮೇಲೆ ನಾವು ಅಪ್ಪ ಅಮ್ಮ ಬಂದಿದ್ರು ಲಡ್ಡುನ ನೋಡೋದಿಕ್ಕೆ ಅಂತ. ತುಂಬಾ ದಿನ ಆಗಿತ್ತು ಅವ್ರ ಮನೆಯಿಂದ ಬಂದ್ಮೇಲೆ ಅವ್ರು ಬಂದೇ ಇರಲಿಲ್ಲ. ಸೊ ನೋಡೋಣ ಅಂತ ಬಂದಿದ್ರು ಅವರು. ಅವ್ರಿಗೆಲ್ಲ ಊಟ ಬಡಿಸಿ ಆಮೇಲೆ ಫ್ರೀ ಆದ್ಮೇಲೆ ಲಡ್ಡು ಮಲಗಿದ್ದ, ಅವ್ರನ್ನ ಎಬ್ಬರಿಸ್ಬಿಟ್ಟು ಎಲ್ಲರೂ ಆಟ ಆಡಿಸ್ತಾ ಇದ್ರು. ಮನೇಲಿ ಮಾವಿನ ಹಣ್ಣು ಇತ್ತಲ್ಲ ಅಂತ ನಮ್ಮ ಅಮ್ಮಗೆ ಮಾವಿನ ಹಣ್ಣು ಕಟ್ ಮಾಡ್ಕೊಡ್ತಾ ಇದ್ದೆ. ಲಡ್ಡು ತಟ್ಟೆ ಕೊಡ್ತಾ ಇದ್ದೆ ನನಗೂ ಕೊಡಿ ಅಂತ. ಅವರು ಸ್ವಲ್ಪ ಹೊತ್ತು ಇರೋದಿಕ್ಕಾಗಿದ್ದು ಬೆಳಿಗ್ಗೆ 11 ಗಂಟೆಗೆ ಏನೋ ಬಂದ್ರು. 2 o'clock ಏನೋ ಮತ್ತೆ ವಾಪಸ್ ಟ್ರೈನ್ ಇರೋದು, ಮನೆ ಹತ್ರನೇ ಹೋಗುತ್ತೆ ಟ್ರೈನು. ಸೊ ಅದಕ್ಕೋಸ್ಕರ ಅದನ್ನ ಕ್ಯಾಚ್ ಮಾಡೋಕ್ಕೋಸ್ಕರ ಅವ್ರು ಸ್ವಲ್ಪ ಬೇಗನೆ ಬಿಟ್ರು. ಅವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಕಲ್ಸ್ಕೊಟ್ಟೆ. ಅವ್ರು ಬಂದಾಗ ತುಂಬಾನೇ ಖುಷಿ ಆಗಿತ್ತು, ಮತ್ತೆ ಓಡ್ಬೇಕಾದಾಗ ಬೇಜಾರಾಗ್ತಾ ಇತ್ತು. ಬಟ್ ಏನ್ ಮಾಡೋದು, ಫ್ಯಾಕ್ಟ್ ಅಲ್ವಾ ಗೈಸ್. ತುಂಬಾ ದಿನದಿಂದ ಈ ವ್ಯಾನ್ಗೆ ನಾವು ಕಾಯ್ತಾ ಇದ್ವಿ, ಅವ್ರು ಬರ್ಲಿಲ್ಲ. ಸೆಂಟ್ರಲ್ ನಾವೆಲ್ಲೋ ಹೋಗ್ಬೇಕಾದಾಗ ಸಿಕ್ಕಿದ್ರು ಅಂತ ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ. ಲಡ್ಡು ಸೈಜ್ದು ಚಡ್ಡಿ ಟೀ ಶರ್ಟ್ ಎಲ್ಲ ತಗೊಬನ್ನಿ ಅಂತ. ಸೊ ಒಂದೆಲ್ಲ ತಗೊಂಡು ಸೆಲೆಕ್ಟ್ ಮಾಡ್ಕೊಂಡೆ ಸ್ವಲ್ಪ ಒಂದಷ್ಟು. ಸಾಯಂಕಾಲ ಆಗಿತ್ತಂತ ಕಾಫಿ ಕುಡ್ದು ನೈಟ್ ಆಯ್ತಂತ ಊಟ ಮಾಡಿ ನಂದಿನ